ಗೃಹಲಕ್ಷ್ಮಿ ಗೃಹಲಕ್ಷ್ಮಿ. ಮುಂದೆ ಒಂದು ಒಳ್ಳೆ ಮುಹೂರ್ತದಲ್ಲಿ ಈ ಮದುವೆ ನಡೆಯುತ್ತೆ. ಆ ರೌಡಿನ ಶಂಕರನ್ ಜೊತೆ ನೋಡ್ದಾಗ್ಲೇನೆ ನನಗೆ ಅನುಮಾನ ಬಂದಿತ್ತು. ಅದು ಅಲ್ಲದೆ ಆಶ್ರಮದಕ್ಕ ಫೋನ್ ಮಾಡಿ ಅವನ ಬಗ್ಗೆ ಹೇಳಿ ಹುಷಾರಾಗಿರು ಅಂತಾನು ಹೇಳಿದ್ರು. ನಾನು ಅವನ ಬಗ್ಗೆ ಶಂಕರನ್ ಹತ್ರ ಕೇಳಿದಾಗ ಅವ್ನು ನನ್ನ ಫ್ರೆಂಡು ಮದ್ವೆಗೆ ಬಂದಿದ್ದಾನಷ್ಟೇ ಅಂತ ಹೇಳ್ದ. ಅದಕ್ಕೆ ನಾನು ಸುಮ್ಮನಾದೆ. ಆದ್ರೆ ಅವನಿಂದ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮೀರಾ, ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಪೊಲೀಸರು ಶಂಕರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು ಆ ರೌಡಿನ ಇಲ್ಲಿ ಇರಿಸ್ಕೊಂಡಿದ್ದಕ್ಕೆ ತಾನೆ. ಅಥವಾ ಶಂಕರ ಏನಾದರೂ ಅವನ ಜೊತೆ ಸೇರ್ಕೊಂಡು ತಪ್ಪು ಮಾಡಿದಾನ? ಮೀರಾ, ಶಂಕರ ಏನೂ ತಪ್ಪು ಮಾಡಿಲ್ಲ ಅನ್ನೋದು ನನಗೂ ಗೊತ್ತಿದೆ. ಅವನು ಆದಷ್ಟು ಬೇಗ ಹೊರಗಡೆ ಬರ್ತಾನೆ ನೋಡು. ಹಾಗೇನಾದರೂ ಅವನು ಹೊರಗಡೆ ಬರೋದು ತಡ ಆದರೆ ನೀನು ಯೋಚನೆ ಮಾಡಬೇಡ. ನಾನೆಲ್ಲ ವ್ಯವಸ್ಥೆ ಮಾಡಿ ರಾಘವ್ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ. ರಾಮ 14 ವರ್ಷ ವನವಾಸಕ್ಕೆ ಹೋದಾಗ ಭರತ ತನ್ನ ಅಧಿಕಾರ, ಸಿಂಹಾಸನ ಎಲ್ಲ ಬಿಟ್ಟು ರಾಮನಿಗೋಸ್ಕರ ಕಾಯ್ತಾ ಇದ್ದ. ಅದೇ ರೀತಿ ನನ್ನಣ್ಣ ತನ್ನ ತಂಗಿಗಿಲ್ದೇ ಇರೋ ಸುಖ ತನಗೂ ಬೇಡ ಅಂತ 16 ವರ್ಷಗಳಿಂದ ಮದುವೆನೂ ಮಾಡಿಕೊಳ್ಳದೆ ತನ್ನ ಸಂತೋಷನೆಲ್ಲ ತ್ಯಾಗ ಮಾಡಿ ನಾನು ಕತ್ಲು ಕೋಣೆಯಿಂದ ಆಚೆ ಬಂದು ಸಂತೋಷವಾಗಿರೋದನ್ನ ನೋಡೋದಕ್ಕೋಸ್ಕರ ಕಾಯ್ತಾ ಇದ್ದ. ಅಂತ ನನ್ನಣ್ಣ ಇವತ್ತು ಜೈಲಿಗೆ ಹೋಗಿದ್ದಾನೆ. ಅವನನ್ನ ಬಿಟ್ಟು ನಾನು ಅಂದ್ಕೊಂಡಿರೋ ಕಾರ್ಯ ಮಾಡಕ್ಕಾಗತ್ತಾ? ನನ್ನಣ್ಣ ಬರಬೇಕು. ನಾನು ಕೆಲವು ಜವಾಬ್ದಾರಿಗಳನ್ನು ಅವನಿಗೆ ಕೊಟ್ಟಿದ್ದೀನಿ. ಅದನ್ನೆಲ್ಲ ಅವನೇ ಪೂರೈಸಬೇಕು. ಆಮೇಲೇನೆ ನಾನು ಮುಂದಿನ ಕಾರ್ಯಗಳಿಗೆ ಒಪ್ಕೊಳ್ಳೋದು. ಮೀರಾ, ನಿನ್ನ ಮದುವೆನ ಕಣ್ಣಾರೆ ನೋಡಬೇಕು ಅನ್ನೋದು ಶಂಕರನ ಆಸೆ ಆಗಿತ್ತು. ಅದು ನನಗೂ ಗೊತ್ತು. ಅದು ಅಲ್ಲದೆ ನಿನ್ನ ಕೊರಳಲ್ಲಿ ತಾಳಿ ನೋಡಬೇಕು ಅನ್ನೋದು ಅವನ ದೊಡ್ಡ ಆಸೆ. ಆ ಆಸೆ ಪೂರ್ತಿ ಆದರೆ ಅವನು ಎಲ್ಲೇ ಇದ್ರೂ ಸಂತೋಷ ಪಡ್ತಾನಲ್ವಾ? ದಯವಿಟ್ಟು ಮೀರಾ, ಈ ಮದುವೆ ಮುಂದಕ್ಕೆ ಹಾಕದೆ ಒಪ್ಕೋ. ನನ್ನ ಆಸೆನೇ ನನ್ನ ಅಣ್ಣನ ಆಸೆ. ಇವತ್ತಿನ ಕಾರ್ಯ ಆಗದೆ ಅವನು ಜೈಲಿಗೆ ಹೋಗಿದ್ದಾನೆ ಅಂದರೆ ಅವನ ಕೈಲಾಗಲ್ಲ ಅಂತ ಅಲ್ಲ, ಆ ಕೆಲಸ ಅವನಿಂದ ಆಗುತ್ತೆ. ಇವತ್ತು ಅದಕ್ಕೆ ಟೈಮ್ ಕೂಡ ಬಂದಿರಲಿಲ್ಲ. ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅಲ್ಲಿವರೆಗೂ ನಾನು ಕಾಯ್ತಾನೆ ಇರ್ತೀನಿ. ಮೀರಾ, ಅವನು ಬರ್ತಾನೆ, ನಾನು ಅಂದ್ಕೊಂಡಿದ್ದ ಕೆಲಸ ಮಾಡ್ತಾನೆ.
ಆಯಿತು ಸರ್. ಏ ಪಾಂಡೆ, ಪಾಂಡೆ ಅಲ್ಲಣ್ಣ, ದೇಶಪಾಂಡೆ ಅಂತ ಕರಿಯಣ್ಣ. ಬಾಯ್ಲೆ. ಏಯ್ ಹೋಗೋ, ಟೀ ತರೋಗೋ. ಮುಖ ಏನು ನೋಡ್ತೀಯ, ಜೀಪ್ ಕ್ಲೀನ್ ಮಾಡೋಗೋ. ಏನಣ್ಣ? ಏ ಪಾಂಡೆ, ನಾನು ಯಾರು ಅಂತ ಗೊತ್ತಿದ್ರು ನನ್ನನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದೀಯಾ? ಈ ಶಂಕರನ್ ಬಗ್ಗೆ ಗೊತ್ತಿದ್ರು ತಪ್ಪು ಮಾಡ್ತಿದ್ಯಾ? ಚೆನ್ನಾಗಿರಲ್ಲ. ಅಣ್ಣ, ನೀನು ಎಂಥ ಕೆಲಸ ಮಾಡಿದೀಯ ಅಂತ ಗೊತ್ತಿದೆ ತಾನೆ. ಹೋಗಿ ಹೋಗಿ ಆ ಕಪಾಲಿ ಜೊತೆಯಲ್ಲಿ ಇಟ್ಕೊಂಡಿದೆಯಲ್ಲ, ನಿನಗೆ ಸ್ವಲ್ಪನಾದರೂ ಬುದ್ಧಿ ಬೇಡವಾ? ಅವನು ಏನು ಮಾಡಿದ್ದಾನೆ ಅಂತ ನೀನು ತಿಳ್ಕೊಂಡಿದ್ಯಾ ತಾನೆ? ಅಂಥದ್ದೇನು ಮಾಡಿದಾನ ಅವನು? ಪಕ್ಕದ ಜಿಲ್ಲೆಯಲ್ಲಿ ನಮ್ಮ ಡಿಪಾರ್ಟ್ಮೆಂಟಿನ SI ಒಬ್ಬರನ್ನ ನಡು ರಸ್ತೆಯಲ್ಲಿ ಕಡಿದು ತುಂಬ ದಿನಗಳಿಂದ ತಲೆ ತಪ್ಪಿಸ್ಕೊಂಡು ತಿರುಗ್ತಿದ್ದಾನೆ. ಈ ವಿಚಾರ ಇಡೀ ರಾಜ್ಯದಲ್ಲಿ ದೊಡ್ಡ ನ್ಯೂಸ್ ಆಗಿದೆ. ಅವನಿಗೋಸ್ಕರ 4-6 ತಂಡ ರಚನೆ ಮಾಡಿಕೊಂಡು ಹುಡುಕ್ತಿದ್ದಾರೆ. ಇಂಥ ಕ್ರಿಮಿನಲನ್ನು ಜೊತೆಲಿ ಇಟ್ಕೊಂಡಿದೆಯಲ್ಲ, ನಿನಗೆ ಸ್ವಲ್ಪನಾದರೂ ಬುದ್ಧಿ ಬೇಡವಾ? ಅವನು ಕೊಲೆ ಮಾಡಿ ತಪ್ಪು ಮಾಡಿದ್ದಾನೆ. ಅವನ್ನ ಅರೆಸ್ಟ್ ಮಾಡ್ಕೊಂಬಂದಿದ್ದೀರಾ ಸರಿ, ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ಕೊಂಬಂದಿದ್ದೀರಾ? ಕೊಲೆ ಮಾಡೋದು ಎಷ್ಟು ಅಪರಾಧನೋ, ಅಪರಾಧಿಗೆ ಆಶ್ರಯ ನೀಡೋದು ಅಷ್ಟೇ ದೊಡ್ಡ ಅಪರಾಧ. ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು ತಾನೆ. ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಮುಂಚೆ ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡಬೇಕಿತ್ತು. ಅಣ್ಣ, ನೀನು ಯಾರು ಎಂಥವನು ಅನ್ನೋದು ನನಗೆ ಗೊತ್ತು. ಆದರೆ ಹೊಸದಾಗಿ ಬಂದಿರೋ ನಮ್ಮ DYSP ಸಾಹೇಬ್ರಿಗೆ ಗೊತ್ತಿಲ್ವಲ್ಲ. ಮೊದಲೇ ಅವರು ತುಂಬ ಸ್ಟ್ರಿಕ್ಟು. ಅದು ಅಲ್ಲದೆ ಈ ಕೇಸು ತುಂಬ ಸ್ಟ್ರಾಂಗ್ ಆಗಿದೆ. ಹೈಯರ್ ಆಫೀಸರ್ ಎಲ್ಲ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಅದಲ್ಲದೆ ಮೇಲಿಂದ ಬೇರೆ ಪ್ರೆಸರ್ ಇದೆ. ಈ ವಿಚಾರದಲ್ಲಿ ನಾನೇನು ಮಾಡೋಕ್ಕಾಗೋದಿಲ್ಲ ಕಣಣ್ಣ. ಏನೋ ಹೇಳ್ತಿದ್ಯಾ? ಇರೋ ವಿಷಯನೇ ಹೇಳ್ತಿದ್ದೀನಿ. ಅದಿರಲಿ, ನೀವ್ಯಾಕೆ ಆ ಸಮಾಧಿ ಹತ್ರ ಹೋಗಿದ್ರಿ? ಜೊತೆಲಿ ಆ ಕಪಾಲಿನ ಯಾಕೆ ಕರ್ಕೊಂಡು ಹೋಗಿದ್ರಿ? ಇದನ್ನೆಲ್ಲ ಕಟ್ಕೊಂಡು ನಿನಗೇನೋ? ಅಷ್ಟಕ್ಕೂ ಇದನ್ನೆಲ್ಲ ನಿನಗೆ ಯಾಕೆ ಹೇಳಬೇಕು? ನನಗೇನು ಹೇಳಬೇಡ ಬಿಡೋಣ. ಆದರೆ ನಮ್ಮ DYSP ಸಾಹೇಬರು ಬಂದು ಕೇಳ್ತಾರೆ, ಆವಾಗ ನೀನೇ ಉತ್ತರ ಹೇಳು. ಸಾಹೇಬರು ಬಂದರು ಅಂತ ಕಾಣುತ್ತೆ, ಅವ್ರ ಜೊತೆ ಹುಷಾರಾಗಿ ಮಾತಾಡು. ಕಪಾಲಿ ಬಗ್ಗೆ ಏನಾದರೂ ಕೇಳಿದ್ರೆ ಸುಮ್ಮನೆ ಹಾಗೆ ಪರಿಚಯ ಅಂತ ಹೇಳು. ಏನಾದರೂ ಅಪ್ಪಿತಪ್ಪಿ ಕಪಾಲಿ ನನ್ನ ಫ್ರೆಂಡು ಅಂತ ಏನಾದರೂ ಸತ್ಯ ಹೇಳಿದ್ಯೋ, ಅವ್ರ ಗ್ಯಾರಂಟಿ ನಿಮ್ಮನ್ನು ಹೊರಗಡೆ ಬಿಡೋದಿಲ್ಲ. ಅವ್ರ ಜೊತೆ ಹುಷಾರಾಗಿ ಮಾತಾಡು. ಯಾಕೆ ಇಷ್ಟೊತ್ತಾದರೂ ಲಕ್ಷ್ಮಿ ಫೋನ್ ಮಾಡಲಿಲ್ಲ? ಇಷ್ಟರೊಳಗೆ ಮದುವೆ ಆಗಿರ್ಬೇಕಲ್ವಾ? ಅಲ್ಲಿ ನನ್ನ ಮಗನ ಮದುವೆ ನಡೀತಿದೆ, ನಾನು ನೋಡಿದ್ರೆ ಇಲ್ಲಿದ್ದೀನಿ. ಇದೇನಪ್ಪ ನಿನ್ನ ಆಟ? ಶ್ರೀನಿವಾಸ, ವೆಂಕಟೇಶ, ಲಕ್ಷ್ಮಿ ಯಾಕೆ ಇವತ್ತು ಹೇಗೆ ಮಾಡ್ತಿದ್ದಾಳೆ? ಏನೇ ಚಿಕ್ಕ ಪುಟ್ಟ ವಿಚಾರ ಆದರೂ ಹೇಳ್ತಿರ್ತಿದ್ಲು. ಆದರೆ ಇಂಥ ದೊಡ್ಡ ವಿಷಯ ಆದರೂ ಒಂದು ಮಾತು ತಿಳಿಸ್ತೆ ಯಾಕೆ ಸುಮ್ಮನೆ ಇದ್ದಾಳೆ? ಅಲ್ಲಿ ಏನಾದ್ರೂ ತೊಂದರೆ ಆಗಿದೆಯಾ? ಹೇಗೆ? ಹಾಗೇನೂ ಆಗಿರಲ್ಲ. ರಾಘವ್ ಮದುವೆ ಆಗಿರೋದು ನೋಡಿ ಲಕ್ಷ್ಮಿ ಮನಸ್ಸಿಗೆ ಬೇಜಾರಾಗಿದೆ ಅನ್ಸುತ್ತೆ. ಅದಕ್ಕೆ ಫೋನ್ ಮಾಡಿಲ್ವೇನೋ ಪಾಪ. ಯಾವ ಹೆಣ್ಣಾದ್ರೂ ತನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡಿ ಸಂತೋಷವಾಗಿರ್ತಾಳ? ಅದು ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಫೋನ್ ಮಾಡಿ ನಾನು ಧೈರ್ಯ ಹೇಳಲಿಲ್ಲ ಅಂದರೆ ಅವಳ ಮನಸ್ಸಿಗೆ ಇನ್ನೂ ನೋವಾಗುತ್ತೆ. ನಾನೇ ಫೋನ್ ಮಾಡ್ತೀನಿ. ಹೇಳಿಮ್ಮ. ಏನಮ್ಮ ಲಕ್ಷ್ಮಿ, ಬೆಳಿಗ್ಗೆಯಿಂದ ಒಂದು ಫೋನು ಮಾಡಲಿಲ್ವಲ್ಲ?
ಅಲ್ಲಿ ಏನಾಯ್ತು ಏನು ಅಂತ ನನಗೆಷ್ಟು ಆತಂಕ ಆಗಿದೆ ಗೊತ್ತಾ. ಮದುವೆ ಎಲ್ಲ ಚೆನ್ನಾಗಾಯ್ತು ತಾನೇ, ಏನು ತೊಂದರೆ ಆಗಲಿಲ್ಲ ತಾನೇ. ಆ ದೇವ್ರ ದಯದಿಂದ ಎಲ್ಲ ಒಳ್ಳೇದಾಗಿದೆ ಅಲ್ವೇನಮ್ಮ. ನೋಡು, ಅಲ್ಲಿ ನನ್ನ ಮಗನ ಮದುವೆ ಆಗ್ತಿದ್ರೆ ನಾನು ತಾಯಿ ಇಲ್ಲೇ ಇದ್ದೀನಿ. ನಾನು ಎಂಥ ತಾಯಿನಮ್ಮ. ಏನು ಮದುವೆ ಆಗಿ ಮಗನಿಗಿರೋ ಕಂಟಕ ಕಳೆದ್ರೆ ಸಾಕು, ಏನು ತೊಂದರೆ ಇಲ್ಲದೆ ಮದುವೆ ಆಯ್ತು ಅಲ್ವೇನಮ್ಮ ಲಕ್ಷ್ಮಿ. ಏನಮ್ಮ ಅಷ್ಟೊತ್ತಿಂದ ನಾನು ಒಬ್ಬಳೇ ಮಾತಾಡ್ತಾ ಇದ್ದೀನಿ, ಮದುವೆ ಹೇಗಾಯ್ತು ಏನು ಅಂತ ಒಂದು ಮಾತು ಆಡ್ತಾ ಇಲ್ವಲ್ಲ. ಅಮ್ಮ, ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಮ್ಮ, ಏನಾಯ್ತು? ಯಾಕೆ ಹೇಗೆ ಮಾತಾಡ್ತಿದೀಯಾ? ಅಮ್ಮ, ಅದು ಈ ಮದುವೆ ನಡೀಲಿಲ್ಲಮ್ಮ. ಏನಾಯ್ತಮ್ಮ? ಬೆಳಿಗ್ಗೆನೇ ಮುಹೂರ್ತ ಇದೆ, ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀವಿ ಅಂದ್ಯಲ್ಲ. ಹೌದಮ್ಮ, ನಿಮ್ಮ ಹತ್ರ ಹೇಳ್ದ ಹಾಗೇನೆ ಮದುವೆ ಮಾಡಿಸೋಣ ಅಂತಲೇ ಎಲ್ಲರೂ ಹೋದ್ವಿ. ಇನ್ನೇನು ತಾಳಿ ಕಟ್ಟಬೇಕು ಅಷ್ಟರಲ್ಲೇ ಪೊಲೀಸರು ಬಂದರು. ಅವನೇನೋ ಕೊಲೆ ಮಾಡಿದಾನಂತೆ. ಅವನ ಜೊತೆಗೆ ಶಂಕರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಅಂಥವ್ರ ಸಹವಾಸವೆಲ್ಲ ಈ ಶಂಕರಂಗೆ ಯಾಕಮ್ಮ ಬೇಕಾಗಿತ್ತು? ಅವರನ್ನೆಲ್ಲ ಯಾಕೆ ಮದುವೆ ಕರ್ಕೊಂಡು ಬಂದ? ಈಗ ನೋಡು, ಅವರಿಂದ ಎಂಥ ಕೆಲಸ ಆಯ್ತು. ಅಮ್ಮ, ಹಾಗೆಲ್ಲ ಏನೂ ತೊಂದರೆ ಇಲ್ಲಮ್ಮ. ಇವನು ಈ ಊರಿಗೆ ದೊಡ್ಡ ವ್ಯಕ್ತಿ ಅಲ್ವಾ, ಮದ್ವೆ ವಿಷಯ ಗೊತ್ತಾಗಿ ಅವನ ಫ್ರೆಂಡು ಮದ್ವೆಗೆ ಬಂದಿದ್ದಾನೆ ಅಷ್ಟೇ. ಇದರಲ್ಲಿ ಶಂಕರನ್ ತಪ್ಪೇನೂ ಇಲ್ಲ. ಅವನು ಕೊಲೆ ಮಾಡಿರೋ ವಿಷಯ ಶಂಕರನ್ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಹೀಗಾಯ್ತಮ್ಮ. ಆದ್ರೂ ನಾನು ಮದುವೆ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟೆ ಅಮ್ಮ. ಆದ್ರೆ ಮೀರಾ ಶಂಕರ ಬರೋವರೆಗೂ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ಲು. ಏನಮ್ಮ ಹೀಗೆ ಹೇಳ್ತಿದೀಯಾ? ಅಮ್ಮ, ನೀವು ದುಃಖ ಪಡಬೇಡಿ. ಶಂಕರ ಹೊರಗಡೆ ಬರೋದಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಅವ್ನು ಹೊರಗಡೆ ಬಂದ ತಕ್ಷಣ ಮದುವೆ ಮಾಡಿಸ್ತೀವಿ. ಏನಮ್ಮ, ಏನ್ ಮಾಡೋಕ್ ಹೋದ್ರು ಒಂದಲ್ಲ ಒಂದು ತೊಂದರೆ ಆಗ್ತಾನೇ ಇದೆ. ಹೀಗೆ ರಾಘವನ ಮದುವೆನ ಮುಂದಕ್ಕೆ ಹಾಕೊಂಡೇ ಹೋದ್ರೆ ಅವನ ಜೀವದ ಗತಿ ಏನಮ್ಮ? ಅಮ್ಮ, ಆ ಸಾಯಿನಾಥ ಇದ್ದಾನೆ, ಏನೂ ತೊಂದರೆ ಆಗಲ್ಲ. ನೀವು ದುಃಖ ಪಡಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಬೇಗ ಏನಾದ್ರೂ ಒಂದು ವ್ಯವಸ್ಥೆ ಮಾಡಮ್ಮ. ಆಯ್ತಮ್ಮ, ನೀವೇನು ಯೋಚನೆ ಮಾಡಬೇಡಿ, ಸಮಾಧಾನವಾಗಿರಿ. ನಾನು ಮತ್ತೆ ಫೋನ್ ಮಾಡ್ತೀನಿ. ಅಪ್ಪ ಸಾಯಿನಾಥ, ನೀನಿದೀಯ, ನನ್ನ ಮಗನ್ನ ಕಾಪಾಡ್ತೀಯ ಅನ್ನೋ ಯೋಚನೆಲಿದ್ರೆ ಯಾಕಪ್ಪ ಹೀಗೆ ಮಾಡ್ತಾ ಇದೀಯಾ? ನನ್ನ ಮಗನ ಸಾವನ್ನ ನೋಡ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀಯೇನು? ಹಾಗೇನಾದ್ರೂ ನಿನ್ನ ಮನಸ್ಸಿನಲ್ಲಿ ಅಂತ ಯೋಚನೆ ಇದ್ರೆ ನನ್ನ ಮಗನಿಗಿಂತ ಮೊದಲು ನನ್ನನ್ನು ಕರ್ಕೊಂಡು ಬಿಡಪ್ಪ, ನನ್ನನ್ನು ಕರ್ಕೊಂಡು ಬಿಡು. ಆ ಶಂಕರ್ನ ಎನ್ಕ್ವೈರಿ ರೂಮಿಗೆ ಕರ್ಕೊಂಬನ್ನಿ. ಸರಿ ಹೇಳಿದ್ರೆ ಜ್ಞಾಪಕ ಇದೆ ತಾನೇ ಜೋಪಾನ.
ಏನು ನಿನ್ನ ಹೆಸರು? ಶಂಕರ. ನಿನಗೂ ಕಪಾಲಿಗೂ ಎಷ್ಟು ದಿನದಿಂದ ಪರಿಚಯ? ಪರಿಚಯ ಅಂತ ಏನೂ ಇಲ್ಲ. ಅವನು ನಮ್ಮ ಊರಲ್ಲಿ ಸ್ವಲ್ಪ ದಿನ ಇದ್ದ, ಹಾಗಾಗಿ ಗೊತ್ತು ಅಷ್ಟೇ. ಅವನ ಬಗ್ಗೆ ನಿನಗೇನು ಗೊತ್ತು? ಅದು ಅದು ಅವನೊಬ್ಬ ರೌಡಿ ಅಂತ ಗೊತ್ತು. ರೌಡಿ ಅನ್ನೋದು ಮಾತ್ರ ಗೊತ್ತಾ ಅಥವಾ ಅವನ ಕೊಲೆಗಾರ ಅನ್ನೋದು ಗೊತ್ತಾ? ಅದು ಅದು ಅವನ ಬಗ್ಗೆ ಏನು ಗೊತ್ತು ಅಂತ ನಿಜ ಹೇಳೋ. ಅದು ಅವನು ಕೊಲೆಗಾರ ಅಂತ ಗೊತ್ತು. ಕೊಲೆ ಮಾಡಿದ್ದಾನೆ ಅಂತಲೂ ಗೊತ್ತು. ಅವನ ಕೊಲೆಗಾರ ಅನ್ನೋದು ನಿನಗೆ ಗೊತ್ತಿದ್ದು ಅವನಿರೋದಕ್ಕೆ ನೀನು ಆಶ್ರಯ ಕೊಟ್ಟಿದ್ಯಾ. ಇದು ತಪ್ಪು ಅಂತ ನಿನಗೆ ಗೊತ್ತಿಲ್ವಾ? ನೀವು ತೋಟದಲ್ಲಿ ಏನು ಮಾಡೋದಕ್ಕೆ ಹೊರಟಿದ್ರಿ? ಅವನ್ಯಾಕೆ ಜೊತೆಲಿದ್ದ? ಅದು ಅಲ್ಲಿ ನನ್ನ ತಂಗಿ ಮದುವೆ ಇತ್ತು, ಅದಕ್ಕೆ ಹೋಗಿದ್ವಿ. ಮದುವೆನಾ? ಸಮಾಧಿ ಹತ್ರ ಯಾರಾದರೂ ಮದುವೆ ಮಾಡ್ಕೊಳ್ತಾರಾ? ಏನು ಕತೆ ಹೇಳ್ತಾ ಇದೆಯಾ? ನಾನು ಕತೆ ಎಲ್ಲ ಹೇಳ್ತಾ ಇಲ್ಲ. ಅದು ನನ್ನ ತಂದೆ ತಾಯಿ ಸಮಾಧಿ. ನನ್ನ ತಂಗಿ ಅಲ್ಲೇ ಮದುವೆ ಆಗಬೇಕು ಅಂತ ಆಸೆ ಪಟ್ಲು, ಅದಕ್ಕೆ ಅಲ್ಲೇ ಮದುವೆ ಮಾಡಬೇಕು ಅಂತ ಹೊರಟಿದ್ವಿ. ಮದುವೆ ಊರಿಗೆ ದೊಡ್ಡ ಮನುಷ್ಯ, ತಂಗಿ ಮದುವೆ ಮಾಡೋದಕ್ಕೂ ಹೊರಟಿದ್ಯಾ. ಮದುವೆ ಅಂದಮೇಲೆ ಅಕ್ಷತೆ ಕಾಳು ಹಾಕೋದಕ್ಕೆ 4 ಜನ ಆದರೂ ಇರಬೇಕು. ಆದರೆ ಇಲ್ಲಿ ರೌಡಿಗಳು ಲಾಂಗು ಮಚ್ಚು ಇಟ್ಕೊಂಡು ನಿಂತಿದ್ರು. ಇದೆಂತ ಮದುವೆ? ಅದೆಲ್ಲ ಏನೂ ಇಲ್ಲ. ನಾನು ನನ್ನ ತಂಗಿ ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅಂತ ಅಡುಗೆ ಅವನಿಗೆ, ಮೈಕ್ ಸೆಟ್ ಅವನಿಗೆ, ಸೀರಿಯಲ್ ಸೆಟ್ ಅವನಿಗೆ ಎಲ್ರಿಗೂ ಅಡ್ವಾನ್ಸ್ ಕೊಟ್ಟಿದ್ದೆ. ಬೇಕಾದ್ರೆ ಅವನ್ನೆಲ್ಲ ಕರ್ಸಿ ಕೇಳಿ ನೋಡಿ. ನನ್ನ ತಂಗಿನೇ ಯಾರನ್ನೂ ಕರಿಬೇಡ ಅಂತ ಹೇಳಿದ್ಲು. ಅವಳಿಗೆ ಅದ್ದೂರಿಯಾಗಿ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇರಲಿಲ್ಲ. ಅದಕ್ಕೆ ನನ್ನ ತಂದೆ ತಾಯಿ ಸಮಾಧಿ ಹತ್ರ ಅವಳಿಗೆ ಮದುವೆ ಮಾಡೋಕೆ ಹೊರಟಿದ್ವಿ ಅಷ್ಟೇ. ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ನಾವ್ಯಾವ ಪ್ಲಾನು ಮಾಡಿಲ್ಲ. ನೀನು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಅದನ್ನೇ ಸತ್ಯ ಅನ್ಕೊಳ್ಳೋಕೆ ನಾನೇನು ಫೂಲ? ಜಾಸ್ತಿ ನಾಟಕ ಮಾಡಿದೆ. ಸತ್ಯ ಏನು ಅಂತ ಹೇಳು. ಆ ಕಪಾಲಿ ಎಂಥ ಕ್ರಿಮಿನಲ್, ಅವನು ನೀನು ಅಲ್ಲಿ ಕರ್ಸಿದ್ಯಾ ಅಂದ್ರೆ ನೀನು ಯಾರನ್ನೋ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ಯಾ. ಯಾರು ಅಂತ ಹೇಳಿ ಸತ್ಯ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತಲ್ಲ ಪೊಲೀಸ್ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಸರ್, ಸತ್ಯವಾಗ್ಲೂ ಏನೂ ಇಲ್ಲ. ನನ್ನ ತಂಗಿ ಮದುವೆ ಇದ್ದಿದ್ದು ದೇವರಾಣೆಗೂ ನಿಜ. ಮದುವೆ ಮಾಡಬೇಕು ಅಂತಾನೆ ಬೆಳಗ್ಗೆ ಎಲ್ಲರೂ ಅಲ್ಲಿಗೆ ಹೋಗಿದ್ದಿದ್ದು. ಮಧ್ಯದ ದಾರಿಲಿ ಕಪಾಲಿ ಸಿಕ್ಕಿ ನಿಮ್ಮ ತಂಗಿ ಮದುವೆ ಮಾಡ್ತಿದ್ದೀರಂತೆ, ನಾನು ಬರ್ತೀನಿ ಅಂದ. ಅದಕ್ಕೆ ಜೊತೆಲಿ ಕರ್ಕೊಂಡೋದ್ವಿ ಅಷ್ಟೇ ಸರ್. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಲ್ಲಿ ನೀನು ಯಾರನ್ನೂ ಕರ್ಕೊಂಡೋಗಿಲ್ಲ ತಾನೆ? ಮತ್ತು ಇವನನ್ನು ಹೇಗೆ ಕರ್ಕೊಂಡೋದೆ? ಯಾಕೆ ಕರ್ಕೊಂಡೋದೆ? ಸರ್, ಅವನು ನಮ್ಮ ತಂದೆ ತಾಯಿ ಕಾಲದಿಂದಲೂ ಪರಿಚಯ ಸರ್. ನಿನ್ನ ತಂಗಿ ನನ್ನ ತಂಗಿ ಇದ್ದಾಗೆ ಅವಳ ಮದುವೆಗೆ ನಾನಿಲ್ಲ ಅಂದರೆ ಹೇಗೆ, ನಾನು ಬರ್ತೀನಿ ಅಂತ ಪ್ರೀತಿಯಿಂದ ಕೇಳ್ದ. ಅದಕ್ಕೆ ಜೊತೆಲಿ ಕರ್ಕೊಂಡೋದೆ ಸರ್. ಹಾಗಾದರೆ ನಿಮ್ಮ ತಂದೆ ಕಾಲದಿಂದಲೂ ಅವ್ನು ನಿಮಗೆ ಪರಿಚಯ? ಹೌದು. ನಿಮ್ಮಪ್ಪ ಎಷ್ಟು ರೌಡಿಗಳನ್ನ ಸಾಕಿದ್ದ? ಸರ್, ಹಾಗೆಲ್ಲ ಮಾತಾಡಬೇಡಿ. ಇನ್ನೊಂದು ಮಾತು ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಏಯ್, ಏನು ಹಾಕಿರಿಸ್ತಾ ಇದೆಯಾ? ನಿನಗಿಷ್ಟ ಬಂದಾಗ ನಡ್ಕೊಳ್ಳೋದಕ್ಕೆ ಇದು ನಿನ್ನ ಮನೆ ಅಲ್ಲ. ಜಾಸ್ತಿ ಗಾಂಚಲಿ ಮಾಡಿದ್ರೆ ಏರೋಪ್ಲೇನ್ ಹತ್ತಿ ಪೊಲೀಸ್ ವಿಚಾರಣೆ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಬೇಕಾಗತ್ತೆ. ನಿನ್ನ ಹತ್ರ ಹೇಗೆ ಸತ್ಯ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ದೇಶಪಾಂಡೆ ಅವರೇ, ಸರ್, ಇವನ ಮನೇಲಿ ಯಾರ್ಯಾರಿದ್ದಾರೆ ಎಲ್ಲನೂ ಕರ್ಕೊಂಡ್ಬಂದು ಎನ್ಕ್ವೈರಿ ಮಾಡಿ. ಅವ್ರ ಕೈಲಿ ಹೇಗೆ ಸತ್ಯ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಆಯಿತು ಸರ್. ದೇಶಪಾಂಡೆ ಅವರೇ, ನೀವು ಹೋಗ್ಬಿಡಿ. ಇನ್ಸ್ಪೆಕ್ಟರ್ ಅಭಯನ ಕಳಿಸ್ಕೊಡಿ. ಸರಿ ಸರ್. ಹೇಳ್ಕೊಂಡೋಗಿ ಇವನ್ನ.